ಕರ್ನಾಟಕವು ಭಾರತದ ರಾಜ್ಯಗಳ ಪೈಕಿ ರೋಮಾಂಚಕ, ಕ್ರಿಯಾತ್ಮಕ ಮತ್ತು ಅತ್ಯಂತ ಪ್ರಗತಿಶೀಲ ರಾಜ್ಯವಾಗಿದ್ದು ಇಂದು ವಿಶ್ವದ ಕೇಂದ್ರ ಸ್ಥಾನದಲ್ಲಿದೆ. ಇದಕ್ಕೆ ಕೈಗಾರಿಕಾ ಬೆಳವಣಿಗೆ ಮತ್ತು ಅಭಿವೃದ್ಧಿ ಮೂಲ ಕಾರಣವಾಗಿದೆ. ಕರ್ನಾಟಕವು ಅತ್ಯುತ್ತಮ ಗುಣಮಟ್ಟದ ಮೂಲಭೂತ ಸೌಕರ್ಯವನ್ನು ಹೊಂದಿದ್ದು ಬೃಹತ್ ಕೈಗಾರಿಕೆಗಳು, ಸಿಲಿಕಾನ್ ವ್ಯಾಲಿ, ಪ್ರಖ್ಯಾತ ಶಿಕ್ಷಣ ಸಂಸ್ಥೆಗಳು, ವಿಶ್ವ ದರ್ಜೆಯ ಆರೋಗ್ಯ ಕೇಂದ್ರಗಳು, ನೈಸರ್ಗಿಕ ಸಂಪನ್ಮೂಲಗಳು, ಸಾಂಸ್ಕೃತಿಕ ಪರಂಪರೆಯುಳ್ಳ ತಾಣಗಳು, ತಾಂತ್ರಿಕ ಕಾರ್ಯಪಡೆಯನ್ನು ಹೊಂದಿರುವ ಮತ್ತು ಮುಖ್ಯವಾಗಿ ಒಂದು ಪಾರದರ್ಶಕ ಮತ್ತು ಸ್ಥಿರವಾದ ಸರ್ಕಾರವನ್ನು ಹೊಂದಿರುವ ರಾಜ್ಯವಾಗಿದೆ. ಭಾರತದಲ್ಲಿ ವ್ಯಾಪಾರ ಮಾಡಲು ಹೂಡಿಕೆದಾರರಿಗೆ ಕರ್ನಾಟಕವು ಮೊದಲನೇ ಪ್ರಾಶಸ್ತ್ಯ ಪಡೆದ ರಾಜ್ಯವಾಗಿದೆ. ಕರ್ನಾಟಕವು ತನ್ನ ಆಕರ್ಷಣೀಯ ವ್ಯವಹಾರ ಸ್ನೇಹಿ ನೀತಿಗಳಿಂದಾಗಿ ಹೂಡಿಕೆದಾರರನ್ನು ತನ್ನತ್ತ ಸೆಳೆಯುತ್ತೆ. ಹೂಡಿಕೆದಾರರನ್ನು ಆಕರ್ಷಿಸುವ ದೃಷ್ಟಿಯಿಂದ ಕರ್ನಾಟಕವು ಹೂಡಿಕೆ ನೀತಿಗಳನ್ನು ಕಾಂತೀಯಗೊಳಿಸುವುದರ ಬಗ್ಗೆ ಜಗತ್ತಿಗೆ ತಲುಪುವಂತೆ ಮಾಡಿದೆ ಮತ್ತು ಹಲವಾರು ವೇದಿಕೆಗಳು ಮತ್ತು ಶೃಂಗಗಳ ಮೂಲಕ ವಿಶ್ವದ ಹಲವು ಹೂಡಿಕೆದಾರರಿಗೆ ತಲುಪಿದೆ. ಇಡೀ ವಿಶ್ವಕ್ಕೆ ಕರ್ನಾಟಕ ಒಂದು ಆಕರ್ಷಿತವಾದ ರಾಜ್ಯ ಆಗಿದೆ. ಕೈಗಾರಿಕಾ ಕ್ಷೇತ್ರದಲ್ಲಿ ಮಾಡಿದ ಪ್ರಗತಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ಮುಖ್ಯವಾಗಿ ಕರ್ನಾಟಕದಲ್ಲಿ ಇವತ್ತು ಎಲ್ಲ ಥರದ ಕೈಗಾರಿಕೆಗೆ ನಾವು ಉತ್ತೇಜನ ಕೊಟ್ಟಿದ್ದೇವೆ. ಏರೋಸ್ಪೇಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, IT ಇರ್ಬೋದು, BT ಇರ್ಬೋದು, ಮೂಲಭೂತ ಸೌಕರ್ಯಗಳು ಇರ್ಬೋದು. ಹಾಗಾಗಿ ಇವತ್ತು ಇದರಿಂದ ಕರ್ನಾಟಕ ಇವತ್ತು ಇಡೀ ದೇಶದಲ್ಲಿ ಬಂಡವಾಳ ಹೂಡಿಕೆಯಲ್ಲಿ ಮೊದಲೇ ಸ್ಥಾನದಲ್ಲಿದೆ. ಹೂಡಿಕೆದಾರರಿಗೆ ಆತಿಥ್ಯ ವಹಿಸುವ ವಾತಾವರಣದಿಂದಾಗಿ 2016ರಲ್ಲಿ ಕರ್ನಾಟಕ ಸರ್ಕಾರವು ಜರುಗಿಸಿದ ಇನ್ವೆಸ್ಟ್ ಕರ್ನಾಟಕ 2016 ವಿಶ್ವ ಬಂಡವಾಳ ಹೂಡಿಕೆದಾರರ ಸಮ್ಮೇಳನದಲ್ಲಿ ಕರ್ನಾಟಕವು ವೈಮಾನಿಕ, ಆಟೋಮೊಬೈಲ್, ಸಿಮೆಂಟ್, ಇಂಧನ, ಆಹಾರ ಸಂಸ್ಕರಣೆ, ಮೂಲಭೂತ ಸೌಕರ್ಯ ಅಭಿವೃದ್ಧಿ, ಔಷಧ, ಜವಳಿ, ಪ್ರವಾಸೋದ್ಯಮ ಮತ್ತು ಇನ್ನಿತರ ಕೈಗಾರಿಕೆಗಳು ಸೇರಿವೆ. ಈ ಹೂಡಿಕೆದಾರರ ಸಮ್ಮೇಳನದಲ್ಲಿ ಒಟ್ಟು 1080 ಯೋಜನೆಗಳನ್ನು ಅನುಮೋದಿಸಲಾಗಿದ್ದು ಇವುಗಳು ಹೂಡುವ ಒಟ್ಟು ಬಂಡವಾಳವು 1.77 ಲಕ್ಷ ಕೋಟಿಯಾಗಿದ್ದು ಇವು 4,82,00,000 ಕೋಟಿ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸೃಷ್ಟಿಸಲಿದೆ. ಇದರ ಜೊತೆಯಲ್ಲಿ 122 ಒಪ್ಪಂದಗಳಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಇವುಗಳು ಹೂಡುವ ಒಟ್ಟು ಬಂಡವಾಳವು 1.27 ಲಕ್ಷ ಕೋಟಿ ಆಗಲಿದ್ದು ಇವು 1,70,000 ಜನರಿಗೆ ಉದ್ಯೋಗ ಕಲ್ಪಿಸಲಿದೆ. ತಾಯಿನಾಡಿನಿಂದ ಹೊರ ರಾಷ್ಟ್ರದಲ್ಲಿ ವಾಸಿಸುತ್ತಿರುವ ಅನಿವಾಸಿ ಕನ್ನಡಿಗರಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಮತ್ತು ಕರ್ನಾಟಕದಲ್ಲಿ ಬಂಡವಾಳ ಹೂಡಲು ಹೂಡಿಕೆದಾರರನ್ನು ಪ್ರೇರೇಪಿಸುವ ಉದ್ದೇಶದಿಂದ ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಪ್ರವಾಸಿ ಭಾರತೀಯ ದಿವಸ 2017ರ ಸಭೆಯನ್ನು ಜನವರಿ 2017ರಲ್ಲಿ ಕರ್ನಾಟಕ ಸರ್ಕಾರವು ಜರುಗಿಸಿತು. ಈ ಸಮ್ಮೇಳನದಲ್ಲಿ 2,000 ನಿವಾಸಿ ಭಾರತೀಯರು ಸೇರಿದಂತೆ 72 ರಾಷ್ಟ್ರಗಳ 7,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಿದರು ಮತ್ತು ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಡಿಸೆಂಬರ್ 2016ರಲ್ಲಿ ಕರ್ನಾಟಕ ಸರ್ಕಾರವು ವಿ ಕನೆಕ್ಟ್ ಸಹಭಾಗಿತ್ವದಲ್ಲಿ ಜರುಗಿಸಿದ ಬಿಗ್ ಥಿಂಕ್ 2016 ಸಮ್ಮೇಳನವು ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ಶಕ್ತಿಯ ನಿಜವಾದ ಪ್ರತೀಕವಾಗಿದೆ. ಈ ಸಮ್ಮೇಳನದಲ್ಲಿ ನಡೆದ ವಿವಿಧ ವಿಚಾರ ಸಂಕಿರಣಗಳಲ್ಲಿ 4,000ಕ್ಕಿಂತ ಹೆಚ್ಚು ಮಹಿಳಾ ಉದ್ಯಮಿಗಳು ಪಾಲ್ಗೊಂಡಿದ್ದರು ಮತ್ತು ಕರ್ನಾಟಕದಲ್ಲಿ ವ್ಯಾಪಾರ ಮಾಡುವ ಬಗ್ಗೆ ತಮ್ಮ ಕ್ರಿಯಾತ್ಮಕ ದೃಷ್ಟಿಕೋನವನ್ನು ಹಂಚಿಕೊಂಡರು. ಈ ಸಮ್ಮೇಳನದಲ್ಲಿ 100ಕ್ಕಿಂತ ಹೆಚ್ಚು ಭಾಷಣಕಾರರು, 400 ಉದ್ಯಮಿಗಳು ಮತ್ತು 60 ಮಹಿಳಾ ಸಂಘಗಳು ಒಟ್ಟಿಗೆ ಭಾಗವಹಿಸಿದವು. ರಾಜ್ಯದಲ್ಲಿ ಏನು ಒಂದು ವೆಲ್ಫೇರ್ ಸ್ಟೇಟ್, ರೈತರಿದ್ದಾರೆ, ಬಡವರಿದ್ದಾರೆ, ಕೂಲಿಕಾರರಿದ್ದಾರೆ, ಮಹಿಳೆಯರಿದ್ದಾರೆ, ಯುವಕರಿದ್ದಾರೆ. ಇವ್ರದ್ದು ಹಲವಾರು ಸಮಸ್ಯೆಗಳಿವೆ. ಈ ಸಮಸ್ಯೆ ದೂರ ಮಾಡಲಿಕ್ಕೆ ಸರ್ಕಾರ, ಒಂದು ಜವಾಬ್ದಾರಿ ಸರ್ಕಾರ ಹಲವಾರು ಕಾರ್ಯಕ್ರಮ ತರಬೇಕಾಗ್ತದೆ. ಆ ಕಾರ್ಯಕ್ರಮಕ್ಕೂ ಸಹ ಹಣದ ಅವಶ್ಯಕತೆ ಇರ್ತದೆ. ಹಾಗಾಗಿ ಕೈಗಾರಿಕೆ, ವ್ಯಾಪಾರ, ಕೃಷಿ, ತೋಟಗಾರಿಕೆ ಬೆಳೆದಾಗ ಅದು ಸಾಧ್ಯ ಕರ್ನಾಟಕದಲ್ಲಿ ಆಗಿದೆ. ಅದನ್ನು ಭಾಳ
ಸಂತೋಷ, ಅಭಿಮಾನದಿಂದ ಹೇಳ್ತಾ ಇದೆ. ಕರ್ನಾಟಕದ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು ಒಂದು ಪ್ರಮುಖ ಅಂಗವಾಗಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು ಕೈಗಾರಿಕಾ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಿ ಇದನ್ನು ಹಲವಾರು ಉದ್ಯಮಿಗಳಿಗೆ ಭೂಮಿ, ನಿವೇಶನ, ರಸ್ತೆ, ನೀರು ಸರಬರಾಜು, ವಿದ್ಯುತ್ ಸರಬರಾಜು, ರಸ್ತೆ ದೀಪಗಳು ಮತ್ತು ಇತರ ನಾಗರಿಕ ಸೌಲಭ್ಯಗಳನ್ನು ಒದಗಿಸಿದೆ. ಕರ್ನಾಟಕ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ವಿಶ್ವ ದರ್ಜೆಯ ಆರ್ಥಿಕ ಕಾರಿಡಾರ್ಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಈ ಕಾರಿಡಾರ್ಗಳು ಪೂರ್ಣವಾದ ನಂತರ ಕರ್ನಾಟಕದ ಹಲವಾರು ನಗರಗಳಿಗೆ ಮತ್ತು ಅಲ್ಲಿಯ ಜನರಿಗೆ ಒಂದು ವರದಾನವಾಗಲಿದೆ. ತುಮಕೂರು ರಾಷ್ಟ್ರೀಯ ಹೂಡಿಕೆ ಮತ್ತು ತಯಾರಿಕಾ ವಲಯ ಮತ್ತು ಚೆನ್ನೈ, ಚಿತ್ರದುರ್ಗ, ಮುಂಬೈ ಕಾರಿಡಾರ್ ಇವು ವಿಶ್ವ ದರ್ಜೆಯ ಕಾರಿಡಾರ್ಗಳಾಗಿವೆ. ಕರ್ನಾಟಕ ಸರ್ಕಾರವು ಬೆಂಗಳೂರಿನ ಪೀಣ್ಯ ಮತ್ತು ಬೊಮ್ಮಸಂದ್ರಗಳ ಬೃಹತ್ ಕೈಗಾರಿಕಾ ಪ್ರದೇಶಗಳನ್ನು ಮತ್ತು ಮೈಸೂರು, ಬೆಳಗಾವಿ ಮತ್ತು ಹುಬ್ಬಳ್ಳಿಗಳಲ್ಲಿ ಇರುವ ಕೈಗಾರಿಕಾ ವಸಾಹತುಗಳನ್ನು ಕೈಗಾರಿಕಾ ನಗರಗಳನ್ನಾಗಿ ಅಭಿವೃದ್ಧಿಪಡಿಸುತ್ತಿದೆ. ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿ ಕೈಗಾರಿಕಾ ಪ್ರದೇಶವನ್ನು ಕೈಗಾರಿಕಾ ನಗರವನ್ನಾಗಿ ಘೋಷಿಸಲಾಗಿದೆ. ಕರ್ನಾಟಕ ಸರ್ಕಾರ 15,350 ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ವರ್ಗದ ನಿರುದ್ಯೋಗಿ ಯುವಕರಿಗೆ ಅನುಕೂಲವಾಗುವಂತೆ ಅವರಿಗೆ ಸ್ವಯಂ ಉದ್ಯೋಗಿಯಾಗಲು ಮತ್ತು ಹಲವಾರು ಇತರರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸಲು, ಸಕ್ರಿಯಗೊಳಿಸಲು ತಾಂತ್ರಿಕ ಮತ್ತು ಉದ್ಯಮಶೀಲತೆ ತರಬೇತಿ ನೀಡುತ್ತಿದೆ. ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ವರ್ಗದ ಉದ್ಯಮಿಗಳ ಕಲ್ಯಾಣಕ್ಕಾಗಿ ಕರ್ನಾಟಕ ಸರ್ಕಾರವು ಕುಶಲಕರ್ಮಿಗಳಿಗೆ ವಸತಿ ಕಾರ್ಯಾಗಾರ ಯೋಜನೆಯನ್ನು ಜಾರಿಗೆ ತಂದಿದೆ. ಕರ್ನಾಟಕ ಸರ್ಕಾರವು ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸಲು ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ವರ್ಗದ ಸಮುದಾಯಗಳಿಗೆ ಸಹಾಯಧನವನ್ನು ಒದಗಿಸುತ್ತೆ. ಖಾದಿ ಮತ್ತು ಗ್ರಾಮೋದ್ಯೋಗ ಚಟುವಟಿಕೆಗಳನ್ನು ಒಗ್ಗೂಡಿಸಲು, ಅಭಿವೃದ್ಧಿಪಡಿಸಲು ಮತ್ತು ನಿಯಂತ್ರಿಸಲು ಕರ್ನಾಟಕ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಅನುರೂಪ ವೇತನ ಮತ್ತು ಬಡ್ಡಿಯ ಮೇಲಿನ ಸಹಾಯಧನವನ್ನು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 146 ಖಾದಿ ಮತ್ತು ಗ್ರಾಮೋದ್ಯೋಗ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ನೀಡಲಾಗುತ್ತೆ. ಹಲವಾರು ಸಣ್ಣ ಖಾದಿ ಘಟಕಗಳು ಮತ್ತು ಗ್ರಾಮೀಣ ಕೈಗಾರಿಕಾ ಘಟಕಗಳು ಪಡೆದ ಸಾಲದ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡಲು ಏಕಗಂಟು ತೀರುವಳಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಖಾದಿ ಉತ್ಪನ್ನಗಳಿಗೆ ಹೆಚ್ಚುವರಿ ಮಾರುಕಟ್ಟೆ ಬೆಂಬಲವನ್ನು ಒದಗಿಸುವ ಸಲುವಾಗಿ ಪ್ರತಿ ವರ್ಷ 10 ದಿನಗಳಿಂದ 1 ತಿಂಗಳುಗಳವರೆಗೆ ರಾಜ್ಯ ಮಟ್ಟದ ಪ್ರದರ್ಶನವನ್ನು ಆಯೋಜಿಸಲಾಗುತ್ತೆ. ಕರ್ನಾಟಕ ಸರ್ಕಾರವು ತೆಂಗಿನ ನಾರಿನ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಮತ್ತು ತೆಂಗಿನ ನಾರಿನ ಕುಶಲಕರ್ಮಿಗಳ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ಪರಿಚಯಿಸಿದೆ. ತೆಂಗು ಭಾಗ್ಯ ಯೋಜನೆ ಮೂಲಕ ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯ ತೆಂಗಿನ ನಾರಿ ಅಭಿವೃದ್ಧಿ ನಿಗಮ ನಿಯಮಿತ ಮತ್ತು ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳ ನಿಯಮಿತ ಬೆಂಗಳೂರು ಅವರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುಶಲಕರ್ಮಿಗಳಿಗೆ ನೀಡಲಾದ ವೇತನಕ್ಕೆ ಸಮಾನವಾದ ಉತ್ತೇಜನವನ್ನು ಒದಗಿಸುತ್ತೆ. ಸರ್ಕಾರವು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕಾ ಉದ್ಯಮಿಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಲು ಮತ್ತು ಸಕ್ರಿಯಗೊಳಿಸಲು ಕರ್ನಾಟಕವು ಒಂದು ಪ್ರಯತ್ನವನ್ನು ಕೈಗೊಂಡಿದೆ ಮತ್ತು ಆರೋಗ್ಯಕರ ಸ್ಪರ್ಧೆಗಳನ್ನು ಎದುರಿಸುತ್ತೆ. ಈ ದೃಷ್ಟಿಕೋನದಿಂದ ಶ್ರೇಷ್ಠ ರಫ್ತು ಪ್ರಶಸ್ತಿಗಳನ್ನು ರಫ್ತಿನಲ್ಲಿ ಸಾಧನೆ ಮಾಡಿದ ಉದ್ಯಮಿಗಳಿಗೆ ಪ್ರತಿ ವರ್ಷವೂ ನೀಡಲಾಗುತ್ತೆ. ಕಳೆದ 3 ವರ್ಷಗಳಲ್ಲಿ 190 ರಫ್ತು ಪ್ರಶಸ್ತಿಗಳನ್ನು 16 ಕ್ಷೇತ್ರಗಳಲ್ಲಿ ನೀಡಲಾಗಿದೆ. ಅಷ್ಟೇ ಅಲ್ಲ, ಉದ್ಯೋಗ ಸೃಷ್ಟಿ ಬಹಳ ಮಹತ್ವದ್ದು. ಕೈಗಾರಿಕೆ ಆಗಬೇಕು, ಇನ್ವೆಸ್ಟ್ಮೆಂಟ್ಸ್ ಆಗಬೇಕು, ನಮ್ಮ ಯುವಕರಿಗೆ ಉದ್ಯೋಗ ಕೊಡಲಿಕ್ಕೆ, ನಮ್ಮ ರಾಜ್ಯದ ಜನರ ಕೈಲಿ ಹಣದ ಚಲನವಲನ ಆಗಲಿಕ್ಕೆ, ರಾಜ್ಯದ ಬೊಕ್ಕಸಕ್ಕೆ ಟ್ಯಾಕ್ಸ್ ರೂಪದಿಂದ ಹಣ ಬರಲಿಕ್ಕೆ, ಅದೆಲ್ಲ ನಾವು ಸಾಧನೆ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಎಲ್ಲರ ಸಹಕಾರದಿಂದ ಮಾಡಿದ್ದೇವೆ.
ಉದ್ಯೋಗ ಸೃಷ್ಟಿಯಲ್ಲಿ ಸಹ ನಾವು ಯುವಕರಿಗೆ ಉದ್ಯೋಗ ಕೊಡಲಿಕ್ಕೆ ಯಶಸ್ವಿ ಆಗಿದ್ದೇವೆ. 4 ವರ್ಷದ ಕಾಲ ಕೈಗಾರಿಕಾ ಕ್ಷೇತ್ರದಲ್ಲಿ ಮತ್ತು ಎಲ್ಲ ಕ್ಷೇತ್ರದಲ್ಲಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಒಂದು ಸುವರ್ಣ ಅಕ್ಷರದ ಕಾಲ ಅಂತ ನಾನು ಭಾವಿಸ್ತೇನೆ. ಕರ್ನಾಟಕದಲ್ಲಿ ಹೂಡಿಕೆಯನ್ನು ಉತ್ತೇಜಿಸಲು 2014-19ರಲ್ಲಿ ಕೈಗಾರಿಕಾ ನೀತಿಯನ್ನು ಜಾರಿಗೆ ತರಲಾಗಿದೆ. ಹೂಡಿಕೆಗಾಗಿ ರಾಜ್ಯವನ್ನು ಆದ್ಯತೆ ನೀಡುವ ಸಲುವಾಗಿ ರಾಜ್ಯದಲ್ಲಿ ಉತ್ಪಾದನಾ ವಲಯವನ್ನು ಬಲಪಡಿಸಲು, ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು, ಖಾಸಗಿ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಅನುಕೂಲ ಕಲ್ಪಿಸುವುದು. ಪ್ರತಿ ವರ್ಷ ಕೈಗಾರಿಕಾ ವಲಯದಲ್ಲಿ 12% ಬೆಳವಣಿಗೆ ಹೊಂದಲು, ಕೈಗಾರಿಕಾ ನೀತಿಯ ಅವಧಿಯಲ್ಲಿ ಉತ್ಪಾದನಾ ವಲಯದ ಜಿಡಿಪಿ ಪಾಲನ್ನು 16.87%ದಿಂದ 20%ಕ್ಕೆ ಹೆಚ್ಚಿಸಲು, ರಾಜ್ಯದಲ್ಲಿ 5 ಲಕ್ಷ ಕೋಟಿ ಕೈಗಾರಿಕಾ ಹೂಡಿಕೆಗಳನ್ನು ಆಕರ್ಷಿಸಲು, ರಾಜ್ಯದಲ್ಲಿ 15 ಲಕ್ಷ ಹೆಚ್ಚುವರಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವುದು. ಅದರ ಗುರಿ ಮತ್ತು ಭವ್ಯವಾದ ಕಾರ್ಯಗಳನ್ನು ತಲುಪಲು ಶ್ರಮಿಸುತ್ತೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಳೆದ 4 ವರ್ಷಗಳಲ್ಲಿ ಯಶಸ್ವಿಯಾಗಿದೆ.